ಕಳೆದ 3 ವರ್ಷದಲ್ಲಿ ಈ ಒಂದು ಸರ್ಕಾರದ ಸಾಧನೆಗಳನ್ನ ಬಗ್ಗೆ ಮಾಧ್ಯಮದಲ್ಲಿ ದುರ್ಬಿಯಾಗಿ ಯಾವ್ದಾದ್ರು ಮೂಲೆಯಲ್ಲಿ ಹುಡುಕ್ತೀವಿ ಅಂತಕ್ಕಂಥದ್ದು ಮಾಡಕ್ ಕೆಲಸ ಮಾಡಿದ್ರು ನಾವು ಎಲ್ಲೂ ಸಹ ಇವರ ಗ್ಯಾರಂಟಿ ಸ್ಕೀಮ್ಗಳು ಬಿಟ್ಟು ಯಾವುದೇ ಸಾಧನೆ ಮಾಡಿರ್ತಕ್ಕಂಥ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಪತ್ರಿಕೆಗಳು ತೆಗೆದರೆ, ನಮ್ಮ ದೃಶ್ಯ ಮಾಧ್ಯಮವನ್ನ ನೋಡಿದ್ರೆ ಮುಖ್ಯಮಂತ್ರಿಯ ಕುರ್ಚಿಗೆ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥದನ್ನ ಹೊರತುಪಡಿಸಿದ್ರೆ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳೋದಾದ್ರೆ ಹಲವಾರು ರೀತಿಯ ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆ ಕೊಟ್ಟಿರ್ತಕ್ಕಂಥ ಘಟನೆಗಳನ್ನ ನಾವು ಇವತ್ತು ಕಾಣ್ತಾ ಇದ್ದೇವೆ. ಅಹಿಂದ ವರ್ಗದ ನಾಯಕ ನಾನು, ಅಹಿಂದ ವರ್ಗದ ಜನತೆಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಸಂಘಟನೆಯಲ್ಲಿ ನಾನು ನಾಯಕತ್ವ ವಹಿಸಿದ್ದೇನೆ ಅಂತ ಹೇಳಿ ಯಾವೊಂದು ವಾಲ್ಮೀಕಿ ನಿಗಮದ್ದೇ ನಾವು ಹೇಳೋದಾದ್ರೆ ಅಲ್ಲಿ ಲೂಟಿ ಆಗಿರೋದನ್ನ ಮುಖ್ಯಮಂತ್ರಿಗಳೇ ಒಪ್ಪುತ್ತಾರೆ ಸದನದಲ್ಲಿ. ನೀವು ಹೇಳದಷ್ಟು ದುಡ್ಡು ಹೊಡೆದಿಲ್ಲ, ಆದ್ರೆ ದುಡ್ಡು ಹೊಡೆದಿದ್ದೀವಿ ಅಂತಾರೆ. ಇದು ಮುಖ್ಯಮಂತ್ರಿಗಳು ಹೇಳೋದಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇಲ್ಲ. ನಾವು ಇವತ್ತು ಬಡವರಿಗೆ ಕೊಡ್ತಕ್ಕಂತ ಗಂಗಾ ಕಲ್ಯಾಣ ಯೋಜನೆ ದೇವರಾಜರ್ಸ್ ನಿಗಮದಲ್ಲಿ ಅಲ್ಲೂ ಸಹ ಲೂಟಿ ಆಗಿದೆ. ಕೊಡದೆ 2-3 ಗಂಗಾ ಕಲ್ಯಾಣ ಯೋಜನೆ ಅದನ್ನೂ ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ ಅಂದ್ರೆ ಉಳಿಸಿರೋದೇನು ಇವರು? ಇನ್ನ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳೋರು, ಕುಮಾರಸ್ವಾಮಿನ ನಾವು ಮುಖ್ಯಮಂತ್ರಿ ಮಾಡಿದ್ದು ಯಾವೊಂದು ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಕಾಂತರಾಜು ಹೆಸರಿನಲ್ಲಿ ಒಂದು ಕಮಿಟಿ ಮಾಡಿದ್ರಲ್ಲ, ಆ ಕಮಿಟಿ ವರದಿಯನ್ನ ಕುಮಾರಸ್ವಾಮಿ ತಡೆ ಹಿಡಿದ್ಬಿಟ್ಟ. ಇದನ್ನು ನನ್ನ ಮೇಲೆ ನಿರಂತರವಾಗಿ ಆಪಾದನೆ ಮಾಡಿದ್ರು. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳ್ತೇನೆ, ಈಗ ಕಾಂತರಾಜು ವರದಿ, ಅದ್ರ ಜೊತೆಗೆ ಇನ್ನೊಬ್ರು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತ ವರದಿಯನ್ನ ಸ್ವೀಕಾರ ಮಾಡಿ ಎಷ್ಟು ತಿಂಗಳು, ಎಷ್ಟು ವರ್ಷ ಆಗಿದೆ. ಯಾತಿಕ್ಕಿನ್ನು ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೊಂಡಿದ್ದೀರಿ? ಯಾಕೆ ನೀವಿನ್ನ ಅದನ್ನ ಬಿಡುಗಡೆ ಮಾಡಿ? ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂತ ಹಲವಾರು ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂತ ನಾಯಕ ನಾನೇ ಅಂತಕ್ಕಂಥದನ್ನ ಪದೇ ಪದೇ ನೀವೇ ಬೆಂತಟ್ಕೊಂಡು ಹೇಳ್ತೀನಿ. ಯಾತಕ್ಕೆ ಇನ್ನೂ ನೀವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ? ಒಳ ಮೀಸಲಾತಿ ವಿಷಯದಲ್ಲಿ ಈಗಾಗಲೇ ಬೀದಿಲಿ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ. ಯಾತಕ್ಕೆ ಮೌನವಾಗಿದ್ದೀರಿ? ಪ್ರತಿ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನ ಸ್ವತಂತ್ರವಾಗಿ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದು ಕೊಡಬೇಕಾಗಿದೆ. ಈ ಗ್ಯಾರಂಟಿ ಸ್ಕೀಮ್ ಕೊಡ್ತಕ್ಕಂಥದ್ದಕ್ಕೋಸ್ಕರವಾಗಿ ಯಾವೊಂದು ಬಡತನದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು, ದಲಿತ ವರ್ಗದವರಿಗೆ ಕೊಡ್ತಾ ಇದ್ದಂತ ಸ್ಕಾಲರ್ಶಿಪ್ ನ ಹಣ ಯಾವ ಮಟ್ಟದಲ್ಲಿ ಕೊಡ್ತಾ ಇದ್ದೀರಿ? ಈಗ ಲಕ್ಷಾಂತರ ಮನೆ ಕಟ್ಟಿದೀವಿ ಅಂತೀರಿ, ತೋರಿಸ್ರಪ್ಪ ಅದು ಇಷ್ಟು ಲಕ್ಷ ಮನೆ ಕಟ್ಟಿದಿರಿ ಈ ಕಳೆದ 3 ವರ್ಷದಲ್ಲಿ. ಬನ್ನಿ, ದಾವಣಗೆರೆ ಚುನಾವಣೆ ನಡೀತಾ ಇದೆಯಲ್ಲ, ಇನ್ನು ಎಷ್ಟು ಕುಟುಂಬಗಳು ಮನೆ ಇಲ್ಲದೆ ಹಕ್ಕುಪತ್ರಗಳನ್ನು ಕೊಡದೆ ಇಲ್ಲೇ ನೀವು ಬದುಕ್ತಾ ಇದ್ದಾರಲ್ಲ, ಯಾರು ಕೇಳ್ತಾ ಇಲ್ವಾ ನಿಮ್ಗೆ? ಜನ ಪದ ಹೇಳಿ ಹೋದಾಗ ಏನ್ ಸಾಧನೆ ಮಾಡಿದಿರಿ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.